ಫ್ರೆಂಡ್ಸ್, ನಾವು ಈ ಗಿಡಗಳನ್ನು ಎಷ್ಟೇ ಜೋಪಾನವಾಗಿ ನೋಡಿಕೊಂಡ್ರೂ ಕೂಡ ಈ ಕೀಟಗಳ ಬಾಧೆಯಿಂದ ಈ ಗಿಡಗಳನ್ನು ರಕ್ಷಿಸೋದು ತುಂಬಾ ಕಷ್ಟದ ಕೆಲಸ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಒಂದು ಪವರ್ಫುಲ್ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇದಕ್ಕಾಗಿ ನೀವು 2 ಬಲಿತ ಆಲೂವೆರಾ ಗಿಡದ ಎಲೆಗಳನ್ನು ತಗೊಳ್ಬೇಕಾಗತ್ತೆ. ಈ ಆಲೂವೆರಾ ಎಲೆಗಳನ್ನು ಸಣ್ಣಗೆ ಕಟ್ ಮಾಡಿಬಿಡಿ. ಹೀಗೆ ಕಟ್ ಮಾಡಿದ ಆಲೂವೆರಾ ಎಲೆಗಳನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಂತರ ನಿಮಗೆ ಬೇಕಾಗೋದು ಒಂದು ದೊಡ್ಡ ಈರುಳ್ಳಿ. ಈ ಈರುಳ್ಳಿಯನ್ನು ಹೀಗೆ ಕಟ್ ಮಾಡ್ಕೊಂಡ್ಬಿಡಿ. ಇದರ ಸಿಪ್ಪೆಯನ್ನು ಕೂಡ ಇದರ ಜೊತೆಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಮುಂದಿನ ಇಂಗ್ರೀಡಿಯೆಂಟ್ 4 ರಿಂದ 5 ಹಸಿರು ಮೆಣಸಿನಕಾಯಿ. ಇದು ತುಂಬ ಖಾರ ಇರುತ್ತಲ್ಲ, ಅಂಥ ಹಸಿರು ಮೆಣಸಿನಕಾಯಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಹಿಬೇವಿನ ಸೊಪ್ಪು. ಈ ನೀಮ್ ಅಥವಾ ಕಹಿಬೇವಿನ ಸೊಪ್ಪನ್ನು ನೀವು ತಗೊಳ್ಬೇಕು. ಇದು ಸುಮಾರು 1 ಬೌಲ್ನಷ್ಟು ಈ ಎಲೆಗಳನ್ನು ಕಟ್ ಮಾಡಿ ಈ ಬೌಲಲ್ಲಿ ಹಾಕ್ಕೊಳ್ಳಿ. ಈ ಎಲೆಯ ಜೊತೆಯಲ್ಲಿಯೇ ಎಳೆಯ ಕಾಂಡದ ಭಾಗವನ್ನು ಕೂಡ ನೀವು ಇದಕ್ಕೆ ಸೇರಿಸಬಹುದು. ಈಗ 2 ಬೆಳ್ಳುಳ್ಳಿಯನ್ನು ತಗೊಳ್ಳಿ. ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದೇ ಸಾಕಾಗತ್ತೆ, ಸ್ವಲ್ಪ ಸಣ್ಣದಿದ್ದರೆ 2 ತಗೊಳ್ಳಿ. ಮುಂದಿನ ಹಂತದಲ್ಲಿ ನೀವು ತಗೊಳ್ಬೇಕಾಗಿರೋದು 2 ರಿಂದ 3 ಚಮಚ ಅರಿಶಿಣ ಪುಡಿಯನ್ನು ತಗೊಳ್ಬೇಕು ಒಂದು ಬೌಲಲ್ಲಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂವೆರಾ ಎಲೆಯನ್ನು ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ನಾವೀಗ ನೈಸಾಗಿ ರುಬ್ಕೊಂಡಾಗಿದೆ. ಈಗ ಇದಕ್ಕೆ ಉಳಿದ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋಣ. ಮೊದಲಿಗೆ ಈರುಳ್ಳಿಯನ್ನು ಆ್ಯಡ್ ಮಾಡಿ. ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ. ನಂತರ ಹಸಿರು ಮೆಣಸಿನಕಾಯಿಯನ್ನು ಆ್ಯಡ್ ಮಾಡಿ. ನಂತರ ಈ ಕಹಿಬೇವಿನ ಸೊಪ್ಪು ಅಥವಾ ನೀಮ್ ಎಲೆಗಳನ್ನು ಆ್ಯಡ್ ಮಾಡಿ. ಇದನ್ನು ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಈ ಪೇಸ್ಟ್ಗೆ ನಾವು ಇಟ್ಕೊಂಡಿರುವಂತಹ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡಬೇಕು. ಪೂರ್ತಿಯಾಗಿ ಆ್ಯಡ್ ಮಾಡಿ 2 ರಿಂದ 3 ಚಮಚ. ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ. ನೋಡಿ, ಈಗ ರೆಡಿಯಾಗಿರುವಂಥ ಈ ಪೇಸ್ಟಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸಾಧ್ಯ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ. ಈಗ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕಿಂತ ಮೊದಲು ಒಂದು ತೆಳುವಾದ ಬಟ್ಟೆಯಿಂದ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ನಾವು ಯಾಕೆ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋದು ಅಂದರೆ, ಇಲ್ಲಾಂದರೆ ನಾವು ಸ್ಪ್ರೇ ಮಾಡುವಾಗ ನಾಜಲಲ್ಲಿ ಇದರ ಕಣಗಳು ಸಿಕ್ಕಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕಿ ನೀವು ಇದನ್ನು ಸೋಸ್ಕೊಳ್ಬೇಕು. ನೋಡಿ, ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಬಿಡೋಣ. ಇದರಿಂದ ಪೂರ್ತಿಯಾಗಿ ರಸ ಹೊರಗಡೆ ಬರುತ್ತೆ. ನೋಡಿ, ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಈಗ ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂದರೆ, ಯಾವುದಾದ್ರು ಒಂದು ಖಾಲಿ ಬಾಟ್ಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ನೀವು ಶೇಖರಿಸಿ ಇಟ್ಕೊಳ್ಬೋದು. ಮನೆಯಲ್ಲೇ ಇರುವಂತಹ ಯಾವುದಾದ್ರೂ ಖಾಲಿ ಬಾಟಲಿಗಳನ್ನು ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ನೋಡಿ, ನಾನು 2 ಬಾಟಲಿಗಳಲ್ಲಿ ಇದನ್ನು ಶೇಖರಿಸಿ ಇಟ್ಕೊಳ್ತಾ ಇದ್ದೀನಿ.
ಮುಂದೆ ಇದನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, 2 ಬಾಟ್ಲುಗಳು ತಯಾರಾದವು. ಇದನ್ನು ನೀವು ಅನೇಕ ದಿನಗಳವರೆಗೆ ಫ್ರಿಜ್ಜಲ್ಲಿ ಶೇಖರಿಸಿ ಇಟ್ಕೊಳ್ಬೋದು. ನೀವು ಪ್ರತಿ ಬಾರಿ ಉಪಯೋಗಿಸೋದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಯೂಸ್ ಮಾಡಬೇಕು. ಈಗ ಇದನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಈ ಕೀಟಗಳು ಗಿಡಗಳ ಹತ್ತಿರ ಬರದೇ ಇರಲಿಕ್ಕೆ ಏನು ಮಾಡಬೇಕು ಅಂತಂದರೆ 100 ml ಅಷ್ಟು ಈ ಲಿಕ್ವಿಡನ್ನು ತಗೊಳ್ಬೇಕು. ಇದಕ್ಕೆ 1 ಲೀಟರ್ನಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಆಮೇಲೆ 5 ml ಅಷ್ಟು ಸೋಪ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನೀವು ಬೇಕಿದ್ರೆ ಅರ್ಧದಷ್ಟು ಕ್ವಾಂಟಿಟಿಯನ್ನು ಉಪಯೋಗಿಸ್ಬೋದು. ಅಂತಂದರೆ 50 ml ನಷ್ಟು ಈ ಲಿಕ್ವಿಡನ್ನು ಹಾಗೂ ಅರ್ಧ ಲೀಟರ್ನಷ್ಟು ನೀರನ್ನು ನೀವು ಉಪಯೋಗಿಸ್ಬೋದು. ನೋಡಿ, ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಈಗ ಈ ದ್ರಾವಣವನ್ನು ತಯಾರು ಮಾಡ್ಕೊಳ್ತಿದ್ದೀರಲ್ಲ, ಇದರಿಂದ ಈ ಕೀಟಗಳು ಗಿಡಗಳ ಹತ್ತಿರನೇ ಬರೋದಿಲ್ಲ. ನೋಡಿ, ಈಗ ದ್ರಾವಣ ತಯಾರಾಗಿದೆ. ನೀವು ಇದನ್ನು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ನೀವು ಯಾವುದೇ ಒಂದು ಔಷಧಿಯನ್ನು ಉಪಯೋಗಿಸೋದಕ್ಕಿಂತ ಮೊದಲು ಒಂದು ಟೆಸ್ಟನ್ನು ಮಾಡಬೇಕು. ಅಂದರೆ ಆ ಔಷಧಿ ಹೇಗಿದೆ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಇದಕ್ಕೆ ನಾವು ಪ್ಯಾಚ್ ಟೆಸ್ಟ್ ಅಂತ ಅಂತೀವಿ. ನೀವೇನು ಮಾಡಬೇಕು, ಒಂದು ಎಲೆಗೆ ಈ ದ್ರಾವಣವನ್ನು ಚೆನ್ನಾಗಿ ಸ್ಪ್ರೇ 5 ರಿಂದ 6 ಗಂಟೆಗಳ ಕಾಲ ನೀವು ವೆಯ್ಟ್ ಮಾಡಬೇಕು. ಆ ಎಲೆಗೆ ಏನೂ ಆಗಿಲ್ಲ ಅಂತಂದರೆ ನೀವು ಪೂರ್ತಿ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡಬಹುದು. ನೋಡಿ, ಈ ಗಿಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳು ಗಿಡಗಳ ಹತ್ತಿರ ಬರೋದೇ ಇಲ್ಲ. ಯಾವುದೇ ರೀತಿಯ ಕೀಟ ಆಗಿರಲಿ, ಅದು ಗಿಡದ ಹತ್ತಿರ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಈ ಮೆಥಡನ್ನು ನೀವು ಫಾಲೋ ಮಾಡಬಹುದು. ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದನ್ನು ನೀವು 15 ದಿನಗಳಿಗೊಮ್ಮೆ ಮಾಡಬಹುದು. ಈಗ ಈ ಕೀಟಗಳು ಗಿಡಗಳನ್ನು ಅಟ್ಯಾಕ್ ಮಾಡಿದ ನಂತರ ನಾವು ಇದನ್ನ ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ. ಮೀಲಿ ಬಗ್ಸ್, ಅಫಿಡ್ಸ್, ವೈಟ್ ಫ್ಲೈಸ್, ಲೀಫ್ ಮೈನರ್ಸ್, ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಇರ್ಬೋದು, ರೋಸ್ಗೆ ಬರುವಂಥದ್ದು. ಆಮೇಲೆ ಥ್ರೈಪ್ಸ್ ಇರ್ಬೋದು, ರೋಸ್ ಗಿಡಕ್ಕೆ ಬರುತ್ತೆ ಇದು. ಆಮೇಲೆ ಪೌಡ್ರಿ ಮಿಲ್ಡ್ಯೂ ಇರ್ಬೋದು. ಆಮೇಲೆ ಈ ಗುಲಾಬಿ ಹೂವಿಗೆ ಬರುವಂತಹ ರೋಸ್ ಲಕ್ಸ್ ಇರ್ಬೋದು, ಲೀಫ್ ಕರ್ಲ್ ಡಿಸೀಸ್ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯ ತೊಂದರೆಗಳಿಗೂ ನೀವು ಇದನ್ನ ಉಪಯೋಗಿಸಬಹುದು. ನೀವು ಇದಕ್ಕೆ ತೊಗೊಳ್ಬೇಕಾದಂಥ ಡೋಸೇಜ್ ಏನಂದರೆ 200 ml ಲಿಕ್ವಿಡ್ಗೆ 1 ಲೀಟರ್ನಷ್ಟು ನೀರು, ಆಮೇಲೆ 5 ml ನಷ್ಟು ಸೋಪ್ ವಾಟರ್ ಅಥವಾ ಹ್ಯಾಂಡ್ ವಾಶನ್ನು ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮೊದಲೇ ಹೇಳಿದಾಗೆ ನೀವು ಪ್ಯಾಚ್ ಟೆಸ್ಟನ್ನು ಇಲ್ಲೂ ಕೂಡ ಮಾಡಬೇಕು. ಅಂದರೆ ಎಲೆಗೆ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು 5 to 6 hours ಬಿಡಬೇಕು. ಎಲೆಗೆ ಏನೂ ಆಗಿಲ್ಲ ಅಂತಂದರೆ ನೀವು ಇದನ್ನು ಮುಂದೆ ಉಪಯೋಗಿಸ್ಬೋದು. ಕೀಟಗಳಿರುವಂತಹ ಎಲ್ಲ ಜಾಗಗಳಿಗೂ ಇದನ್ನು ನೀವು ಸ್ಪ್ರೇ ಮಾಡ್ಬೋದು. ಅಷ್ಟೇ ಅಲ್ಲ, ಸಣ್ಣ ಸಣ್ಣ ಸಸಿಗಳಿಗೂ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು. ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ನೋಡಿ, ನಾನು ಅಫೆಕ್ಟೆಡ್ ಪಾರ್ಟ್ಸ್ಗೆಲ್ಲದಕ್ಕೂ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಪವರ್ಫುಲ್ ಆಗಿರುವಂತಹ ಹೋಮ್ ಮೇಡ್ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಉಪಯೋಗಿಸೋದ್ರಿಂದ ನೀವು ಗಿಡಗಳನ್ನು ಚೆನ್ನಾಗಿ ಬೆಳ್ಕೊಂಡು ಸುಂದರವಾದ ಹೂಗಳನ್ನು ಬೆಳ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.